ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ಯ ಲಾಗ್ಸ್. ಇವತ್ತು ರವೆ ಮತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದು ಹೇಗೆ ಬರುತ್ತೆ ಹೆಂಗಂತ ಗೊತ್ತಿಲ್ಲ. ಸೊ ಮಾಡೋಣ ಅಂತ. ಇದು ಬಾದಾಮಿ ಕಟ್ ಮಾಡಿಕೊಂಡಿರೋದು, ಕ್ಯಾಶು, ಇದು ಖರ್ಜೂರ, ಇದು ವಾಲ್ನಟ್, ಮತ್ತು ಇದು ಡ್ರೈ ಗ್ರೇಪ್ಸು, ಕೋಕೋನಟ್ಟು, ಇದು ಪಂಪ್ಕಿನ್ ಸೀಡ್ಸ್, ಮತ್ತು ಸನ್ಫ್ಲವರ್ ಸೀಡ್ಸು, ಅದು ಮತ್ತು ಬೇಕಾದಷ್ಟು ಶುಗರು. ಸೊ 1 ಕಪ್ಪಷ್ಟು ನಾನು ರವೆ ತಗೊಂಡಿದ್ದೀನಿ. ಸ್ವಲ್ಪ ಮಿಲ್ಕ್ ಕಾಯಿಸಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಸರಿ ಸ್ವಲ್ಪ ಕಾಯಿಸ್ಕೋಬೇಕು ಆಮೇಲೆ ಮಾಡೋ ಟೈಮ್. ಸೊ ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ. ನೀವು ಅದರಲ್ಲಿ ಗೀ ಬೇಕಂತ ಯೂಸ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಅದು ಸ್ಮೆಲ್ ಅಂದರೆ ಯಾರಿಗೂ ಆಗೋಲ್ಲ. ಸೊ ಅದಕ್ಕೆ ನಾನು ಗೀ ಯೂಸ್ ಮಾಡ್ತಾಯಿಲ್ಲ. ಬರೀ ಹಾಗೇ ಕೋಕೋನಟ್ನ ನಾನು ಫ್ರೈ ಮಾಡ್ತಾಯಿದ್ದೀನಿ. ಅದು ಕೋಕೋನಟ್ಟು ಸ್ವಲ್ಪ ಫುಲ್ಲು ಬಿಡಿ ಬಿಡಿಯಾಗಿರಬೇಕು, ಒಂದಕ್ಕೊಂದು ಅಂಟ್ಕೊಬಾರ್ದು. ನೋಡಿ, ಫ್ರೈ ಆಗಿದೆ ಆಲ್ರೆಡಿ ಇವಾಗ. ಸೊ ಇವಾಗ ನಾನು ಅದಕ್ಕೆಲ್ಲ ಫ್ರೈ ಆದಮೇಲೆ ಇದು ಡ್ರೈ ಫ್ರೂಟ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದೇ ಸರಿ, ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇರೋಲ್ಲ. ಲೈಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇಟ್ಕೊಂಡ್ರೆ ಸಾಕು. ನೋಡಿ, ಇವಾಗ ಎಲ್ಲ ಫ್ರೈ ಮಾಡ್ಕೊಂಡಾಯಿತು. ಇವಾಗ ರವೆ ನಾನು ಆಲ್ರೆಡಿ ಫಸ್ಟೇ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ನಾವು ಒನ್ ಟೈಮ್ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊತಾ ಇದ್ದೀವಿ ಅಷ್ಟೇ. ನಮಗೆ ಈ ಥರ ಬರುತ್ತೆ, ಚೆನ್ನಾಗಿದೆ, ನೋಡೋಕ್ಕೇ ಒಂಥರ ಚೆನ್ನಾಗಿದೆ. ಮತ್ತು ಅದು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ತಾಯಿದ್ರೆ ಸ್ಮೆಲ್ಲು ಘಮ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಶುಗರು 1 ಕಪ್ ರವೆಗೆ 1 ಕಪ್ ಶುಗರ್ ತೊಗೋಬೋದು. ಬಟ್ ನಿಮ್ಮ ಮನೇಲಿ ಎಷ್ಟು ಶುಗರ್ ಲೈಕ್ ಮಾಡ್ತಾರೆ ಅಂತ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಿಮಗೆ ಎಷ್ಟು ಬೇಗ ಸಾಕು ಅನಿಸುತ್ತೋ ಆವಾಗ ಶುಗರ್ ಹಾಕ್ಕೊಳ್ಳಿ. ಶುಗರ್ ಹಾಕ್ಕೊಂಡಂತ ಸ್ಟವ್ ಫ್ಲೇಮ್ನ ಕಮ್ಮಿ ಮಾಡಿ ಫುಲ್ ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡಿ ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆ ಸ್ಮೆಲ್ಲು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಒಂದ್ಸರಿ ಟ್ರೈ ಮಾಡಿ. ಆಮೇಲೆ ಹಾಲು ಒಂದು ಸೈಡಲ್ಲಿ ಬಿಸಿ ಮಾಡಿಟ್ಕೊಂಡ್ರೆ ಮತ್ತು ನೆಕ್ಸ್ಟ್ ಒಂದೊಂದು ಟೈಮು ಇಟ್ಕೊಂಡು, ಸೊ ಇವಾಗ ಅದು ಬಿಸಿ ಇರುತ್ತೆ. ಬಿಸಿ ಇರೋ ಟೈಮು ನೀವು ಕೈಯೆಲ್ಲ ಇಡಕ್ಕೆ ಹೋಗಬೇಡಿ. ಸ್ಪೂನಲ್ಲಿ ಸ್ವಲ್ಪ ಫಸ್ಟೆಲ್ಲ ಮಿಕ್ಸ್ ಮಾಡಿಕೊಂಡು, ಸೊ ಇವಾಗ ಅದು ಲಡ್ಡು ಟೈಪ್, ಉಂಡೆ ಟೈಪು ಕಟ್ಕೊಳ್ಬೇಕು. ನಿಮ್ಗೆ ಎಷ್ಟು ಸೈಜ್ ಬೇಕು ಆ ಥರ ಕಟ್ಕೊಬೋದು. ಅದಕ್ಕೆ ಇಷ್ಟೇ ಮಾಡಬೇಕು ಅಂತ ಏನಿಲ್ಲ. ನೋಡಿ ಫ್ರೆಂಡ್ಸ್, ಹೇಗೆ ಬಂದಿದೆ ಅಂತ ಹೇಳಿ, ನೀವು ಮಾಡಿ. ಥ್ಯಾಂಕ್ಸ್.